ಮೊದಲು ಊರು ಬಿಟ್ಟು ಓಡೋಗ್ಬಿಡ್ತೀನಿ. ಇನ್ನೊಂದು ಅರ್ಧ ಗಂಟೆಗೆ ಬಸ್ ಬರುತ್ತೆ. ಸೀಟಲ್ಲಿ ಕೂತ್ಕೊಂಡ್ರು ಡೇಂಜರೇ. ಟಾಪಲ್ಲಿ ಹತ್ಬಿಡ್ತೀನಿ. ಶಿವಣ್ಣ ನನ್ನ ಕೈಗೆ ಏನಾದ್ರು ಸಿಕ್ಕಾಕ್ಬಿಟ್ರೆ ಕೈಮಾ ಮಾಡ್ಬಿಡ್ತಾನೆ. ಊರು ಬಿಟ್ಟು ಓಡೋಯ್ತಾ ಇದ್ದೀನಿ. ಅರೆ ಜೋಬಲ್ಲಿ ₹1 ಇಲ್ವಲ್ಲಪ್ಪ. ಏನ್ ಮಾಡೋದು? ಯಾರನ್ನ ಕೇಳವ? ಈ ಬಸ್ ಸ್ಟಾಪಲ್ಲಿ ಇಂಗ್ಲೀಷಲ್ಲಿ ಡೌ ಮಾಡ್ತಾರಲ್ಲ, ಹಂಗೆ ಮಾಡಬೇಕು. ಇಲ್ಲ ತಪ್ಪಾಗಿ ತಿಳ್ಕೊಬಿಡ್ತಾರೆ. ಎಕ್ಸ್ಕ್ಯೂಸ್ ಮೀ, ಇಫ್ ಯು ಡೋಂಟ್ ಮೈಂಡ್ ಒಂದು ₹500 ಸಾಲ ಕೊಡ್ಬೋದಾ? ಅಲ್ಲ, ನಾನು ನೋಡಿ ತಪ್ಪಾಗಿ ತಿಳ್ಕೊಬಿಡಿ. ನಾನು ನಿಜವಾಗ್ಲೂ ಒಂದು ಕಷ್ಟದಲ್ಲಿದ್ದೀನಿ. ನೀವು ಕೊಟ್ರೆ ನಾನು ನಿಮ್ಗೆ ಆನ್ಲೈನಲ್ಲಿ ವಾಪಸ್ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಹಲೋ, ಕೊಟ್ಬಿಡ್ಬೇಕಾರೆ ಹೋಗಲೇನು? ಕೊಡ್ದೇನೆ ಲೆವೆಲ್ ಆಗಿ ಹೇಳ್ಬೇಡ. ಹೋಗಲೇ, ನೀನಿಲ್ಲ ಅಂದ್ರೆ ಇನ್ನೊಬ್ಬ. ಏನ್ ಕರ್ಮ ಗುರು, ₹50 ಕೇಳ್ರೆ ದುಡ್ಡು ಕೊಡ್ತೀನಿ ಹೋಗಲೇ ಅಂತಾರೆ. ನನ್ನ ಹತ್ರ ಅದೆಷ್ಟು ಜನ ದುಡ್ಡು ಕೇಳಿದಾಗ ನಾನು ಹಿಂಗ್ ಬೈತಿದ್ದೀನೋ ಪಾಪ. ಇವಾಗ ನನ್ಗೆ ಅವ್ರ ಕಷ್ಟಗಳು ಅರ್ಥ ಆಯ್ತೈತೆ. ಏನ್ ಮಾಡೋದು? ಓಹ್, ಇವ್ನ ಯಾರ ಬರ್ತಾವನೆ. ಮಗ ಒಂದ್ ನಿಮಿಷ ನಿಲ್ಸು. ಸೈಕಲ್ ಸಕ್ಕದಾಗೈತೆ ಕಣ್ಲ. ಏನೂ ಇಲ್ಲ, ನಿಮ್ಮ ಅವನ್ ಹೋಗ್ಬಿಟ್ಟು ಈ ತಿಂಗಳಿಂದ ಟ್ಯೂಷನ್ ಫೀಸು ₹500 ಜಾಸ್ತಿ ಮಾಡೋರು ಏನ್ಬಿಟ್ಟು ಕೇಳಿಸ್ಕೊಬತ್ತೀಯಾ? ಓಕೆ, ಯಾರು ನೋಡಿಲ್ಲ ಅಲ್ವಾ? ಓಕೆ. ಈ ಫೋನ್ ಒಂದು ₹40,000 ಇರುತ್ತಲ್ವಾಡ. ವಾಚು ಯಾವುದು ಬ್ರ್ಯಾಂಡೆಡ್, ಅದಕ್ಕೊಂದು ₹2,000. ಯು ಸಿ ಓಲ್ಡ್ ಮ್ಯಾನ್. ಏನೋ ಮಾತಾಡ್ತಾ ಇಲ್ವಲ್ಲ ಇಂಗ್ಲಿಷಲ್ಲಿ ಕೇಳದ. ಯು ಸಿ ಮಿಸ್ಟರ್ ಓಲ್ಡ್ ಮ್ಯಾನ್, ಐ ಆಮ್ ಗೋಯಿಂಗ್ ಟು ಚೇಸ್ ಇನ್ ಬಸ್. ಐ ಆಮ್ ರನ್ನಿಂಗ್ ಟು ಮೈಸೂರ್. ಐ ಡೋಂಟ್ ಹ್ಯಾವ್ ದುಡ್ಡು ಇನ್ ಪಾಕೆಟ್. ಇಫ್ ಯು ಡೊನೇಟ್ ₹1,000, ಐ ವಿಲ್ ಗಿವ್ ಯು ಆಫ್ಟರ್ 60-70 days ಫ್ರಮ್ ಆನ್ಲೈನ್. ಕ್ಯಾನ್ ಯು ಹೆಲ್ಪ್ ಮೀ? ಕೈ ಕಾಲು ಸೊಟ್ಟಿಗಿಲ್ಲ, ನೆಟ್ಗೈತೆ ಅಂತ ತಾನೇ ಈ ಖರಾಬ್ ಲುಕ್ಕು. ಕೊಡಕ್ ಆಗಲ್ಲ ಅಂದ್ಮೇಲೆ ಲುಕ್ಕು ಕೊಡಬಾರ್ದು. ನಿನಗ್ ಗೊತ್ತಿರೋದು ಒಂದೇ, ರೋಡಲ್ಲಿ ಹೋಗೋ ಬರೋ ಆಂಟಿನ ನೋಡ್ಕೊಂಡು ಕೂರೋದು ಒಂದೇ. ನೀನ್ ನೋಡ್ಕೊಂಡು ಕೂತ್ಕೋ, ನಾನು ಹೋಯ್ತೀನಿ. ನಾಗಣ್ಣನ್ಗೂ ಗಂಡ್ ಪಾಪು ಇಲ್ವಲ್ಲ? ನಾಗಣ್ಣನು 2ನೇ ಮದ್ವೆ ಆಗ್ತಾನ? ಏನ್ಲ ಬಗಳ್ತಾ ಇದೀಯಾ? ಅಜ್ಜಿ, ನಾನು ಹೇಳ್ತೀನಿ, ಪಕ್ಕದೂರ್ ಚೇರ್ಮನ್ ರವ್ರಲ್ಲ, ನಾಳೆ ದಿನ ಇನ್ಯಾರೋ ಬಂದು ಆಸ್ತಿ ಅನ್ಭವಿಸ್ಬಿಡ್ತಾರೆ. ಹೆಣ್ಮಗು ಐತಲ್ಲ, ಆ ಹೆಣ್ಮಗಳಿಗೆ ಮದ್ವೆ ಮಾಡ್ಕೊಟ್ರೆ ನಾಳೆ ದಿನ ಅಳಿಯ ಬಂದು ಆಸ್ತಿ ಎಲ್ಲ ತಿಂದ್ಬಿಡ್ತಾನೆ. ಅದಕ್ಕೆ ಗಂಡ್ ಮಗು ಆದ್ರೆ ಎಲ್ಲ ಆಸ್ತಿನೂ ನಮ್ಮ ವಂಶಕ್ಕೆ ಸೇರ್ತದೆ. ಇವನೇನ್ ಹೇಳ್ದ, ನೀನೇನ್ ಹೇಳ್ತಿದೀಯ? ನನ್ ಮೊಮ್ಮಗ ನಾಗ 2ನೇ ಮದ್ವೆ ಆಗ್ತಾನೆ ಅಂತ ಹೇಳ್ತಾ ಇದೀಯಾ? ಏನ್ ಹೇಳ್ತೀಯ ಪೆದ್ನನ್ ಮಗನೇ? ಅಲ್ಲ ಅಜ್ಜಿ, ನಾಗಣ್ಣನ್ಗೆ ಗಂಡು ಮಗು ಇಲ್ವಲ್ಲ, ಅದಕ್ಕೆ ಹೇಳ್ದೆ. ಏಯ್, ಇವತ್ತು ಅವನಿಗೆ ಗಂಡು ಮಗ ಇಲ್ಲ ಅಂತಂದ್ರೆ ನಾಳಿಕ್ ಇನ್ನೊಂದು ಆಯ್ತದೆ. ಅಜ್ಜಿ, ಪಾಪ ಮಾಡ್ಕೋಬೇಡಿ ಅಜ್ಜಿ, ಉಸಿ ಸಮಾಧಾನವಾಗಿರಿ. ನೀವ್ ಹಂಗ ಅಂತೀರ, ಆದ್ರೆ ಗಂಡು ಮಗು ಬಿಡಿ, ಒಂದ್ ಮಗು ಆಗೋಕೆ 8 ವರ್ಷ ಬೇಕಾಯ್ತದ. ಈಗ ಪಾಪುಗೆ ಏನಿಲ್ಲ ಅಂದ್ರೂ ಒಂದ್ 8 ವರ್ಷ ಆಗೈತೆ ಅನ್ಕೊಳ್ಳಿ. 8 ವರ್ಷದಲ್ಲಿ ಒಂದು ಹುಳನೂ ಹುಟ್ಟಿಲ್ವಲ್ಲ ಅಜ್ಜಿ. ಅಜ್ಜಿ, ನಂಗೆ ಯಾಕೋ ಒಂದು ಅನುಮಾನ, ಈ ನಮ್ ನಾಗಭಾವ ಮತ್ತೆ ಇಂದ್ರಕ್ಕನ ಮಧ್ಯೆ ಏನೋ ಸರಿ ಇಲ್ಲ ಅಂತ. ಅಯ್ಯೋ ಅಜ್ಜಿ, ನಾನೇನ್ ತ್ಯಾಪ್ ಮಾತಾಡಿಲ್ಲ, ಇರನ್ನೇ ಹೇಳ್ದೆ ಆಟೆಯ. ನಮ್ ನಾಗಭಾವ ಆಚೆ ಎಲ್ಲೋ ಬ್ಯಾರೆ ಕನೆಕ್ಷನ್ ಇಟ್ಕೊಂಡ್ಬಿಟ್ಟವ್ರ ಅಂತ ಅನುಮಾನ ಬತ್ತೈತೆ. ಈ ಮನೆ ಹಸು ಆಚೆ ಮೇಯ್ಕೊಂಡ್ ಬರಕ್ ಬಿಟ್ರೆ ಇನ್ನೇನಾಯ್ತದೆ? ಅಯ್ಯೋ ಅಜ್ಜಿ, ನಾವು ಏನೇನೋ ಹೇಳಕ್ ಹೋಗಿ ಏನೇನೋ ಹೇಳ್ಬಿಟ್ವಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ತಗದ ಬಟ್ಟ ಅಂತ ಹೇಳಂತಂದ್ರೆ ಮುಖ ಮೂತಿ ಎಲ್ಲ ಕಿತ್ತೋಗಿರ್ಬೇಕು ನನ್ನ ಮಗನೇ. ನನ್ನ ಮೊಮ್ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ನೀವ್ಯಾರ್ಲ ತಿರ್ಪೋಕಿಗಳ? ಅಯ್ಯೋ ಅಜ್ಜಿ, ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ನಾವು ಇರೋ ವಿಷಯನೇ ಹೇಳ್ತಿದೀವಿ. ಈಗ ಆಸ್ತಿ ಪತ್ರನಾಗೆ ಎಲ್ಲ ತೆಪ್ ಸೈನ್ ಹಾಕಿವ್ನಲ್ಲ, ಅದಕ್ಕೆ ನೀವೆಲ್ಲ ನನ್ನ ಮೇಲೆ ಏಟನ್ ಕಾಪ ಮಾಡ್ಕೊಂಡ್ರಿ, ನನಗೆ ಏಟನ್ ಸಾಪ ಹಾಕಿದ್ರಿ. ಆದ್ರೆ ನಾನು ಯಾಕೆ ತೆಪ್ ಸೈನ್ ಹಾಕಿವ್ನಿ ಅಂತ ಒಂದ್ಕಿತನಾದ್ರೂ ನೀವು ಯೋಚನೆ ಮಾಡಿದ್ರಾ? ನಾನೆಲ್ಲ ಸರಿಯಾಗಿ ಸೈನ್ ಹಾಕ್ಬಿಟ್ಟಿದ್ರೆ ಆಸ್ತಿ ಎಲ್ಲ ನಾಗಭಾವನ ಹೆಸರಿಗೆ ಹೋಯ್ತಿತ್ತು. ಅವ್ರೇನ ಹೊರಗಡೆ ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರೆ ಎಲ್ಲನೂ ಗಾಳಿಗೆ ಹಾರ್ಕೊಂಡು ತೂರ್ಕೊಂಡು ಹೊಂಟೋಗ್ಬಿಟ್ಟಿರೋದು. ಏನಾಯ್ತಣ್ಣ? ಕುಂಡು ಕುಂಡು, ನನ್ನ ಕಲ್ದಮ್ಮ
ಅಯ್ಯೋ ಅಣ್ಣ ನನ್ನ ಹಿಂಗೆ ಅಪ್ಕೊಂಡೆಲ್ಲ ಕಣ್ ತುಂಬ್ಕೊಂಡಿದ್ದಾನೆ ಅಂದ್ರೆ ಗ್ಯಾರಂಟಿ ಸೀನನ್ ವಿಷಯನೇ ಇದು. ಅಣ್ಣ ಅಣ್ಣ ಏನಾಯ್ತು ಹೇಳೋಣ. ಅಣ್ಣ ಏನಾಯ್ತಣ್ಣ ಮಾತಾಡೋಣ. ಕುಂದು ಬಾರು ಮದಪಣ ಮದಪಣ ತಲೆನೇ ಓಡ್ತಾ ಇಲ್ಲ ಮದಪಣ, ನನ್ ಮುಚ್ಚಿ ಹಿಡಿತೈತೆ. ನನ್ ಗುಂಡುಗೆ ಮೋಸ ಆಗೈತೆ ಮದಪಣ. ನನ್ನ ತಂಗಿಗೆ ಅನ್ಯಾಯ ಆಗೈತೆ. ಅದು ಆ ಸೀನನಿಂದ. ಏನ್ ಹೇಳ್ತಾ ಇದೆಯಾ ಶಿವು? ದಿತಾನೇ ಹೇಳ್ತೀನಿ ಮದಪಣ, ದಿತಾನೇ ಹೇಳ್ತೀನಿ. ಮಾವ 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 ಪ್ಲೀಸ್ ಸಮಾಧಾನ ಮಾಡ್ಕೊ. ಸೀನಾ ಅಂತ ಹುಡ್ಕ ಅಲ್ಲ ಮಾವ, ನೀನೇ ತಪ್ಪಾಗೇನೋ. ತೆಪ್ಪಾಗಿ ಏನ್ ತೆಪ್ಪಾಗಿ ಏನ್ ತೆಪ್ಪಾಗಿ ಬಾರೋ ಬಾರು, ಸಾಕ್ಷಿ ಸಮೇತ ಬಂದಿವ್ರಿ.